ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು, ಹೆಸರು ಶ್ರಾವ್ಯ, ಊರು ಮಂಗಳೂರು, ವಯಸ್ಸು 26 ವರ್ಷ ತುಂಬಿದೆ. ಸಮಸ್ಯೆ ಸಂಗಾತಿ ಬೇಕು, ವಿದ್ಯಾ ಅರ್ಹತೆ MA ಮಾಡಿದ್ದಾರೆ, ಕೆಲಸ ಶಿಕ್ಷಕಿ, ಆಸ್ತಿ ಸ್ವಂತ ಮನೆ ಇದೆ, ಮಕ್ಕಳು ಇಲ್ಲ, ಎತ್ತರ ಎತ್ತರ ಬಂದು 5.1 ಅಡಿ ಎತ್ತರ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮರ್ಸಿಡೀಸ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮನದ ಮಾತುಗಳು. ಸರ್ಕಾರಿ ಹುದ್ದೆಯಲ್ಲಿ ಇದ್ದವರೇ ನನ್ನ ಗಂಡನಾಗಬೇಕು, ರಾಣಿಯ ಹಾಗೆ ನೋಡಿಕೊಳ್ಳಬೇಕು, ಕೆಲಸಕ್ಕೆ ಕಳಿಸಬಾರದು, ನೋಡಲು ಸುಂದರವಾಗಿ ಗುಣವಂತನಾಗಿ ಇರಬೇಕು, ವರದಕ್ಷಿಣೆ ಕೇಳುವ ಹಾಗಿಲ್ಲ, ಮದುವೆಯ ಖರ್ಚು ನಿಮ್ಮದೇ, ಕೆಟ್ಟ ಹವ್ಯಾಸಗಳು ಯಾವುದೇ ಕಾರಣಕ್ಕೂ ಇರಬಾರದು, ಸಮಸ್ಯೆಗಳನ್ನ ಎದುರಿಸುವ ಸಾಮರ್ಥ್ಯ ಇರಬೇಕು, 28ರಿಂದ 30 ವರ್ಷದ ಒಳಗಿನವರು ಮಾತ್ರ ಆಗಿರಲಿ, ಕನಸಿನ ಹುಡುಗ ಹೀಗಿರಲಿ, ಕೇಳಿದಷ್ಟು ಸುಖ ಕೊಡಬೇಕು, ತಾಳ್ಮೆಯಿಂದ ಇರಬೇಕು, ಮನಸ್ಸಿನ ಕತೆ ಅರ್ಥ ಮಾಡಿಕೊಂಡು ಭಾವನೆಯಿಂದ ಸ್ನೇಹ ಬೆಳೆಸಿ ಒಳ್ಳೆಯ ಗಂಡನಾಗಿ ಬಾಳು ನಡೆಸಬೇಕು, ಸಮಾಜದೊಂದಿಗೆ ಒಳ್ಳೆಯ ತಾಳಮೇಳ ಇರಲಿ, ಓಕೆನಾ, ಮುಕ್ತವಾಗಿ ಬಾಳು ನಡೆಸಲು ಸಹಕಾರ ನೀಡಬೇಕು, ಮೊದಲು ಸ್ನೇಹಿತರಾಗಿ ಕಾಲ ಕಳೆಯೋಣ, ಒಪ್ಪಿಗೆ ಆದ ಮೇಲೆ ಮದುವೆ ಮಾಡಿಕೊಳ್ಳೋಣ, ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2018ನ ಮರ್ಸಿಡೀಸ್ ಬೆನ್ಸ್ GLX 350D ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 52 ಲ್ಯಾಕ್ ಆಗಿರುತ್ತೆ. 2018ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 1,09,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2018 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 2987 cc ಇದೆ ಮತ್ತು 6 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು V69G ಟ್ರೋನಿಕ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 620 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.